ಹಂಗೆ ಇಮ್ಯಾಜಿನ್ ಮಾಡ್ಕೊಳ್ರಿ, ಬೆಂಗಳೂರು ಅಂದ್ರೆ ಏನಂತ ಗೊತ್ತಿಲ್ಲ. ಇವಾಗ ಬಂದು 3 ತಿಂಗಳಾಯ್ತು. ಆ 3 ತಿಂಗಳೊಳಗಡೆ ಇವತ್ತು ನಾನು ನನ್ನ ಸ್ಕೂಟಿ ಎತ್ಕೊಂಡು ಬೆಂಗಳೂರೊಳಗೆ ಹೋಗ್ಬೇಕಂತೇಳಿ ಸಡನ್ನಾಗಿ ಡಿಸೈಡ್ ಮಾಡೀನಿ. ಸೊ ಸಡನ್ನಾಗಿ ಡಿಸೈಡ್ ಮಾಡೋದಲ್ಲದೆ ಅದ್ರ ಜೊತೆ ಲಾಗ್ ಮಾಡಬೇಕಂತ ಚಾಲೆಂಜು ತೊಗೊಂಡೀನಿ. ಸೊ ಈ ಚಾಲೆಂಜ್ ಕಂಪ್ಲೀಟ್ ಮಾಡ್ತೀನ ಇಲ್ಲ ನಂಗೆ ಕ್ಯಾಮ್ರಾ ಫೇಸ್ ಆಮೇಲೆ ಈ ವ್ಲಾಗಿಂಗ್ ಅನ್ನೋ ಜರ್ನಿನ ಯಾವ ಥರ ಇರ್ತೈತೆ ಅಂತೇಳಿ ನಂಗೆ ಒಂದು ಸಾರಿ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿತ್ತು. ಸೊ ಸಡನ್ನಾಗಿ ಅವ್ರು ಬೆಳಗ್ಗೆನೇ ರೆಡಿಯಾಗಿ ನನ್ನ ತಂಗಿ ಬರತ್ತಾಳೆ. ಅವಳದೊಂದು ಕೆಲಸ ಐತೆ, ಆ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಏನೇನೋ ಸುತ್ತಾಡ್ಬೇಕಂತೇಳಿ ಪ್ಲ್ಯಾನ್ಗಳು ಹಂಗೇನಿಲ್ಲ. ಜಸ್ಟ್ ಮೈಂಡ್ ಒಳಗಡೆ ಮ್ಯಾಪ್ ಐತಿ, ಈ ಪ್ಲೇಸ್ಗೆ ಹೋಗ್ಬೇಕು ಈ ಪ್ಲೇಸ್ಗೆ ಹೋಗ್ಬೇಕಂತೇಳಿ ನನಗೂ ದಾರಿ ಗೊತ್ತಿಲ್ಲ. ಸೊ ಮ್ಯಾಪ್ ಹೆಲ್ಪ್ ತೊಗೊಂಡು ಇಡೀ ಮಲ್ಲೇಶ್ವರಂ ಆಮೇಲೆ ಬೆಂಗಳೂರು ಆದಷ್ಟು ಸಾಯಂಕಾಲವರೆಗೂ ಎಷ್ಟಾಗುತ್ತೋ ಅಷ್ಟು ಎಕ್ಸ್ಪ್ಲೋರ್ ಮಾಡಿ ಬರ್ಬೇಕಂತೇಳಿ ಚಾಲೆಂಜ್ ತೊಗೊಂಡೀನಿ. ಸೊ ಈ ಚಾಲೆಂಜ್ ನಾನು ಕಂಪ್ಲೀಟ್ ಮಾಡ್ತೇನೆ ಇಲ್ಲ ಅಂತೇಳಿ ಎಂಡ್ವರೆಗೂ ನೋಡ್ರಿ. ಟಿಫನ್ ಮಾಡಕಂತೇಳಿ ಸ್ಪೆಷಲೈಸೇಷನ್ ಅಂತ ವಿರಾಟ್ ಕೊಹ್ಲಿ ಟಿಫನ್ ಮಾಡೋಗ್ತಾರಂತ. ನೋಡೋಣ ಇಲ್ಲಿ ಹೆಂಗ್ ಟೇಸ್ಟ್ ಇರ್ತೈತಿ ಮತ್ತೆ ಎಷ್ಟು ಕಾಸ್ಟ್ಲಿ ಇರ್ತೈತೋ ಅಥವಾ ಸಸ್ತಾ ಇರ್ತೈತೋ ಅಂತೇಳಿ ನಮಗೂ ಗೊತ್ತಿಲ್ಲ. ಒಂದ್ಸರಿ ಟ್ರೈ ಮಾಡೋಣ. ಪಾಳೆ ನೋಡಿದ್ರೆ ರೇಷನ್ ಅಂಗಡಿ ಮುಂದೆ ಕ್ಯೂ ಹಚ್ಚದಂಗೆ ಪಾಳೆ ಹಚ್ಚಾರ. ಸಿಗ್ತೈತೋ ಇಲ್ವೋ ಗೊತ್ತಿಲ್ಲ ಪಾಳೆ, ಆದ್ರೂ ಜಲ್ದಿ ಹೊಂಟಾರಿಲ್ಲ ಜನ. ಒಂದ್ಸರಿ ಟೇಸ್ಟ್ ಮಾಡಿ ನೋಡೋಣ ಯಾವ ತರ ಇರ್ತೈತೆ. ಸೊ ಬರ್ರಿ ತೋರಿಸ್ತೇನೆ ನಿಮಗೂ. ಮಲ್ಲೇಶ್ವರಂ ಕೆಫೆ ಒಳಗಡೆ ಫಸ್ಟ್ ಟೈಮ್ ಸಿಟಿಆರ್ ಒಳಗಡೆ ದೋಸೆ ತಿಂದು ನೋಡೋಣ ಅಂತೆ. ಹೆಂಗೈತೋ ಏನೋ ಗೊತ್ತಿಲ್ಲ. ಅಲ್ಲೇ ಮುಂದ್ಗಡೆ ಎಲ್ಲ ಜಾಸ್ತಿ ಜನ ಕ್ಯೂ ಒಳಗಿದಾರ. ಫಸ್ಟ್ ಟೈಮ್ ವಿಡಿಯೋ ಮಾಡತ್ತೀನಿ. ವಿಡಿಯೋ ಮಾಡುವಾಗ ಫುಲ್ ಅಕ್ವರ್ಡ್ ಫೀಲ್ ಆಗತ್ತೈತಿ ಕರೆ ಅಂದ್ರೆ, ಆದ್ರೂ ನೋಡೋಣ. ಪಾಳೆ ಹಚ್ಚಿದ್ವಿ. ಸೊ ಪಾಳೆ ಭಾಳ ದೊಡ್ಡದಿತ್ತು. ಒಂದು ಮಿನಿಮಮ್ ಇಲ್ಲ ಅಂದ್ರೂ 15 ನಿಮಿಷ ಆದರೂ 10-15 ನಿಮಿಷ ಆದರೂ ಬೇಕಾಯ್ತು ನಮಗೆ ಒಳಗಡೆ ಹೋಗಾಕ. ಫಸ್ಟ್ ನನ್ನ ಫೇರ್ ಅನ್ಲಾಕ್ ಆಯಿತು. ಏನಪ್ಪ ಅಂದ್ರೆ ಪಬ್ಲಿಕ್ ಒಳಗಡೆ ಮಾತಾಡೋದು ಫಾರ್ ದ ಫಸ್ಟ್ ಟೈಮ್ ನಾನು ಮಾತಾಡಿದ್ದೆ. ಇದ್ರೊಳಗಡೆ ನಾನು ಮಾತಾಡುವಾಗ ಅಕ್ಕಪಕ್ಕವರೆಲ್ಲ ನನಗನ್ನು ಗುರಾಸತ್ತಿದ್ರು. ನಂಗಂತೂ ಭಾಳ ಅಂದ್ರೆ ಭಾಳ ಹೆದರಿಕೆ ಆಗತ್ತಿತ್ತು. ಆಮೇಲೆ ಇದು ನೋಡ್ರಿ ಒಳಗಡೆ ವ್ಯೂ. ಇಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಎಲ್ಲ ಮಸ್ತ್ ಮಾಡ್ಯಾರ. ಚಾರ್ಜಸ್ಸು ಅಷ್ಟೊಂದು ಜಾಸ್ತಿನೂ ಇಲ್ಲ. ನಾನು ಅಂದ್ಕೊಂಡಿದ್ದೆ ಇಷ್ಟು ಫೇಮಸ್ ಐತಪ್ಪ ಅಂತಂದ್ರೆ ಮಿನಿಮಮ್ ಏನಿಲ್ಲ ಅಂದರೂ ದೋಸೆನ ಒಂದು 150 ರೂಪಾಯಿ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೆ. ಸೊ ಹಾಗೇನಿಲ್ಲ. ಸಿಟಿಆರ್ ಒಳಗಡೆ ದೋಸೆ ತಿಂದು ಬಂದ್ವಿ. ದೋಸೆ ಅಂತೂ ಮಸ್ತ್ ಇತ್ತು. ದೋಸೆ ಆಮೇಲೆ ಒಂದು ರವಾ ಇಡ್ಲಿ ತಿಂದ್ವಿ. ರವಾ ಇಡ್ಲಿನೂ ಚಲೋ ಇತ್ತು. ಅದಕ್ಕಿಂತ ಚಲೋನೇ ಇತ್ತು, ಯಾಕಂದ್ರೆ ಏನು ಜಾಸ್ತಿ ಹುಳಿ ಇರಲಿಲ್ಲ. ಮತ್ತು ನಾವೀಗ ಎಣ್ಣೆ ಅಂತೇಳಿ ಒಂದು ಹೊಸ ರೆಸ್ಟೋರೆಂಟಿಗೆ ಬಂದೀವಿ. ಮೇ ಬಿ ಇದು ರೆಸ್ಟೋರೆಂಟ್ ಹೋಟೆಲ ಗೊತ್ತಿಲ್ಲ. ಎಣ್ಣೆ ಅಂತೇಳಿ ಯಾವುದೋ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಇಲ್ಲಿ ಬರೋಣ ಅಂತ ಅನ್ನಿಸ್ತೆ. ಸೊ ಬಂದೀವಿ. ಒಳಗಡೆ ಹೋಗಿ ನೋಡೋಣ ಏನೇನು ಟೇಸ್ಟಿ ಇರ್ತೈತಿ, ಆಮೇಲೆ ಬಿಲ್ ಎಷ್ಟು ಹಾಕೈತಿ ಅಂಥೇಳಿ ಫುಲ್ ಡೀಟೇಲ್ಸ್ ನಿಮಗೆ ಕೊಡ್ತೀವಿ. ಇವತ್ತು ನಮಗೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೆಂಗಿರ್ತದೆ ಅಂಥೇಳಿ ಒಳಗಡೆ ಹೋಗಿ ಚೆಕ್ ಮಾಡಿದಾಗ ಗೊತ್ತಾಗೈತಿ. ಸೊ ಬರ್ರಿ ಕರ್ಕೊಂಡು. ಹೋಟೆಲ್ ಅಂತ ಬಂದೀವಿ. ಈ ಹೋಟೆಲ್ ಮೆನು ನೋಡಿದ್ರೂ ಎದೆ ಹೊಡ್ಬೇಕು. ಸ್ಟಾರ್ಟಿಂಗ್ ಮೆನ್ಯೂ ಸ್ಟಾರ್ಟ್ ಆಗೋದು ಒಂದು 200 ಮೇಲೆ ಇಲ್ಲಿ ಸ್ಟಾರ್ಟ್ ಆಗೋದು. ನೋಡೋಣ ಬಜೆಟಿಗೆ ತಕ್ಕಂಗೆ ಟೇಸ್ಟ್ ಐತೇನಿಲ್ಲ ಅಂತೇಳಿ. ಬಜೆಟಿಗೆ ತಕ್ಕಂಗೆ ಟೇಸ್ಟ್ ಇದ್ರೆ ಅಡ್ಡಿಲ್ಲ ಅಂತೇಳಿ. ಕೆಳಗೊಂದು ಫುಲ್ ಡ್ರಮ್ ಸೆಟ್ ಬರ್ಸತ್ತಾನ. ವಾಯ್ಬ್ ಅಂತೂ ಮಸ್ತ್ ಐತಿ. ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋರು ಜಾಸ್ತಿ ಬರ್ತಿರ್ತಾರೆ. ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡು ಸರಿ ನಿಮಗೆ ಊಟ ತೋರಿಸ್ತೇನೆ. ಸೊ ಕ್ಯಾಮ್ರಾ ಇಲ್ಲೋ ನಂದು ವಾಯ್ಸ್ ಮೈಕ್ ಒಂಚೂರು ಇಲ್ಲಿ ಕೈ ಕೊಡ್ತೆ. ಯಾಕಂದ್ರೆ ಭಾಳ ಅಲ್ಲಿ ತೆಳಕೊಂತೇನೋ ಡ್ರಮ್ ಸೆಟ್ ಬಾರ್ಸತ್ತಿದ್ದ ಹಾಡಾತಿದ್ರೆ. ಸೊ ಅದಕ್ಕೋಸ್ಕರ ಅಲ್ಲಿ ಮೈಕ್ ಒಳಗಡೆ ಜಾಸ್ತಿ ನನ್ನ ಸೌಂಡ್ ವಾಯ್ಸ್ ರೆಕಾರ್ಡ್ ಆಗಲಿಲ್ಲ. ಸೊ ಈ ರಿವ್ಯೂ ನೋಡಿ. ನೀರು ದೋಸೆ ಇದೆ. ನೀರು ದೋಸೆ, ವೆಜ್ ಬಿರಿಯಾನಿ, ಆಮೇಲೆ ಆಗಿನಂತೂ ಎಣ್ಣೆ ಅಂತೂ ಹೆವಿ ಹಾಕಿರ್ತಾರೆ. ಪನ್ನೀರ್ ಬಟರ್ ಮಸಾಲ ಅದರ ಜೊತೆ
ನೀರು ದೋಸೆ ಆರ್ಡರ್ ಮಾಡಿದ್ವಿ. ನೀರು ದೋಸೆ ಬೇಗ ಮಾಡಿರ್ಬೇಕೆಲ್ಲ ಆರೈತಿ. ನೀರು ದೋಸೆ ಎಲ್ಲ ಆರೈತಿ. ಸ್ವಲ್ಪ ಬಿಸಿ ಇರ್ಬೇಕಾಗಿತ್ತು. ಮೇಲೆ ಬಿಸಿ ಇದ್ರೆ ಚಲೋ ಇರ್ತಿತ್ತು. ಇದರ ಜೊತೆ ಪನ್ನೀರ್ ಬಟರ್ ಮಸಾಲ ಆರ್ಡರ್ ಮಾಡಿದ್ವಿ. ಪನ್ನೀರ್ ಬಟರ್ ಮಸಾಲ ಬಟರ್ ಐತಿ, ಕಾಣಕ್ಕೆ ಫುಲ್ ಸ್ಪೈಸಿ ಕೆಂಪಗ ಐತಿ, ಆದ್ರೆ ಜಾಸ್ತಿ ಬಟರ್ ಫ್ಲೇವರ್ ಜಾಸ್ತಿ ಐತಿ. ಓವರ್ ಆಲ್ ಬಟರ್ ಮಸಾಲ ಸ್ವಲ್ಪ ಓಕೆ ಚಲೋ ಐತಿ. ಮಶ್ರೂಮಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿದ್ರು. ಆಮೇಲೆ ಇದೊಂದು ಏನು ಆರ್ಡರ್ ಮಾಡ್ರೆ ಗೊತ್ತಿಲ್ಲ, ಇದು ಲೆಮನ್ ಜ್ಯೂಸ್ ಇರಬೇಕು. ಲೆಮನ್ ಜ್ಯೂಸ್ ಅದು ನೋಡೋಕೆ ಚಲೋ. ಆಮೇಲೆ ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ. ವೆಜ್ ಬಿರಿಯಾನಿನೂ ಟೇಸ್ಟ್ ಮಾಡಿ ಹೇಳೋದು ಹೆಂಗೈತೆ ಅಂತ. ಓವರ್ ಆಲ್ ಊಟಕ್ಕೆ ಹೆಸರು ಇರಬಾರ್ದು, ಬಟ್ ಊಟ ಯಾವುದೇ ಊಟ ಆದರೂ ಚಲೋನೇ ಐತಿ. ಊಟ ಏನು ಅಷ್ಟಂತ ಅಂಥ ಪರಿ ಕೆಟ್ಟು ಇಲ್ಲ, ಮತ್ತು ಅಂಥ ಪರಿ ಟಾಪ್ ನಾಚ್ ಅಂತಲೂ ಇಲ್ಲ. ಊಟ ಎಲ್ಲ ಚಲೋ ಐತಿ. ಅದ್ರೇನು ಸ್ವಲ್ಪ ಎಣ್ಣೆನ ಸ್ವಲ್ಪ ಮೇಂಟೈನ್ ಮಾಡಿದರೆ ಇನ್ನೂ ಬೆಸ್ಟ್ ಆಕಿತ್ತು. ಆಗ್ಬಿಟ್ರೆ ಊಟ ಬಿಟ್ಟು ಬಿರಿಯಾನಿ ತಿನ್ನೋ ಸಿಗ್ತದೆ. ಊಟ ಏನೋ ಚಲೋ ಇತ್ತು. ಹೊಟ್ಟೆ ತುಂಬ ತಿಂದೆ. ಹೊಟ್ಟೆ ತುಂಬ ತಿಂದಾದ್ಮೇಲೆ ಬಿಸಿಲಿಗೆ ವೇಟ್ ಮಾಡತ್ತಿದ್ವಿ. ಏನೋ ಭಾಳ ಅಂದ್ರೆ 800 ರೂಪಾಯಿ ಆಕೈತೇನೋ ಅಂತ ಅನ್ಕೊಂಡಿದ್ವಿ. ಮೇನು ಅಣ್ಣ ಹಂಗೆ ತೋರ್ಸಿದ ಗೋಬಿ ತಗೋ ಅಂತ ತಗೊಂಡ್ವಿ. ಏನು ಚಲೋ ಎಕ್ಸ್ಪೆಕ್ಟ್ ಮಾಡಿದ್ವಿ. ಒಂದು 800,000 ರೂಪಾಯಿ ಮಟ್ಟ ಬರ್ಬೋದು ಅಂತ ಅನ್ಕೊಂಡಿದ್ದೆ. ಅಬ್ಬ ಬಿಲ್ ನೋಡೋದ್ರೆ ಗೊತ್ತಾಯ್ತಾ, ಬೆಂಗಳೂರು ಒಳಗಡೆ ಕಾಸ್ಟ್ಲಿ ಸಿಗೈತಿ, ಆಮೇಲೆ ಸಹ ಸಿಗೈತಿ. ಇದಾದ ಬಿಲ್ ಭಾಳ ಎಕ್ಸ್ಪೆನ್ಸಿವ್ ಐತಿ. ಏನಂತಂದ್ರೆ ಇನ್ನೊಂದು ಬರ್ಬೋದು, ಹಂಗೇನಿಲ್ಲ, ಬರ್ಬೋದು. ಬಟ್ ಬಜೆಟ್ ನೋಡ್ಕೊಂಡು ಬರೋರು ಬರ್ರಿ. ನಮಗಂತೂ ಜಾಸ್ತಿ ಆಯಿತು. ನಿಮಗೆ ಮೇಂಟೆನೆನ್ಸ್ ಅದೆಲ್ಲ ಖರ್ಚು ಇರ್ತಾವಲ್ಲ, ಸೊ ಅದಕ್ಕೋಸ್ಕರ ಇಷ್ಟು ಆಗೇ ಹಾಕೈತೆ ಬಿಲ್. ಸೊ ಫಸ್ಟ್ ಟೈಮ್ ಇದ್ದಂದ್ರೆ ಇಷ್ಟೊಂದು ಹೆವಿ ಬಜೆಟ್ ಕೊಟ್ಟು ಊಟ ಮಾಡಿದ್ದೆ. ತುಂಬ ಹೆವಿ ಇತ್ತು. ಹೊಟ್ಟೆನೂ ಹೆವಿ ಆಯಿತು, ಬಜೆಟು ಹೆವಿ ಆಯಿತು. ಊಟ ಚಲೋ ಇತ್ತು, ಊಟ ಏನಿದಿಲ್ಲ. ಬಟ್ ಎಣ್ಣೆ ಹಾಕಿದ್ದ ಜಾಸ್ತಿ. ಮಶ್ರೂಮಿಗೆ ಜಾಸ್ತಿ ಎಣ್ಣೆ ಹಾಕಿದ್ದ, ಅಷ್ಟು ಬಿಟ್ರೆ ಉಳಿದೆಲ್ಲ ಓಕೆ ಇತ್ತು. ಇಲ್ಲಿ ಟಿಕ್ಟಾಕ್ ಮಾಡತ್ತಾರಲ್ಲ, ಇಲ್ಲಿ 2,000 ರೂಪಾಯಿ ಅಂದ್ರೆ ಏನು ಐತೇನಿಲ್ಲ ಅದು. ಜಾಸ್ತಿ ಆಯ್ತಪ್ಪ. ತಿಂದಿದ್ದೆ ಸ್ವಲ್ಪ. ಹೊಟ್ಟೆ ಅಂತೂ ಫುಲ್ ಆತ, ಬಟ್ ಹೊಟ್ಟೆ ಫುಲ್ ಆತ, ಅಮೌಂಟ್ ಹೆವಿ ಆತ. ಬಾ ಹೋಗೋಣ ನೆಕ್ಸ್ಟ್. ನೆಕ್ಸ್ಟ್ ಇನ್ನ ಬರೇ ಮತ್ತೆಲ್ಲರೂ ಹೋಗಿ ತಿನ್ನೋಣ ಅಂತ ನೋಡಿ. ಬೆಂಗಳೂರು ಫ್ರೀಡಮ್ ಪಾರ್ಕಿಗೆ ಬಂದ್ವಿ. ಎಲ್ಲೋ ಮಲ್ಲೇಶ್ವರಂ ಅಡ್ಡಾಡ್ತಿದ್ವಿ, ಡೈರೆಕ್ಟ್ ಬೆಂಗಳೂರು ಫ್ರೀಡಮ್ ಪಾರ್ಕಿಗೆ ಬಂದ್ವಿ. ನೋಡೋಣ ಬಾ ಹೆಂಗಿರ್ತೈತೆ ಅಂತ ಹೇಳಿ ಫ್ರೀಡಮ್ ಪಾರ್ಕ್ ಒಳಗೆ ಸ್ಟ್ರೈಕ್. ಬ್ಯಾಕ್ ಎಂಡ್ ವ್ಯೂ ನೋಡ್ರಿ, ಇದು ಪ್ರೊಟೆಸ್ಟ್. तो कितने बच्चों को दोबारा मौका मिलेगा कि नहीं मिलेगा? मिलेगा कि नहीं मिलेगा? जो बच्चे पास नहीं हो सके उनको दोबारा मौका मिलेगा कि नहीं मिलेगा? ಏನು ಅಷ್ಟೊಂದು ದಿಲ್ಲಿ ಒಳಗೆ ಅನ್ಕೊಂಡಂಗೆ ಆಗಲಿಲ್ಲ. ದಿಲ್ಲಿಗಿಂತ ಸ್ವಲ್ಪ ಕಡಿಮೆ ಐತಿ. ಸ್ಟ್ರೈಕ್ ರಿಸಲ್ಟ್ ಬಿಟ್ಟು ನಾನು ಗೊತ್ತಾಗಿತ್ತು. ಬಟ್ ಹಿಂದಿ ಒಳಗೆ ಮಾತಾಡೋತಾರಪ್ಪ, ಇಲ್ಲಿ ಕನ್ನಡ ಒಳಗೆ ಮಾತಾಡಬೇಕಾಗಿತ್ತು. ಯಾರೋ ಇದು ಅವ ಆಡಿಷನಿಗೆ ಕರ್ರಂಗೆ ಮೋದಿ ಮಿಮಿಕ್ರಿ ಮಾಡತ್ತಾನ. ಬಟ್ ಚಲೋ ಮಾಡತ್ತಾರ ಸ್ಟ್ರೈಕ್. ಅದು ಒಂಥರ ಜನ್ಜಿ ಜನರೇಷನ್ ಒಳಗಿನ ಸ್ಟ್ರೈಕ್ ಇದಲ್ಲ. ಅಲ್ಲಿ ಇದ್ರೊಳಗಡೆ ಕ್ರಿಯೇಟಿವ್ ಆಗಿ ಏನಿತ್ತು ಗೊತ್ತೇನು, ಇವುಗಳು ಅವ್ರದ್ದು ಬರ್ದಿರ್ತಾರಲ್ಲ ಬೋರ್ಡ್ಸ್, ಆ ಬೋರ್ಡ್ಸ್ಗಳೆಲ್ಲ ಕ್ರಿಯೇಟಿವ್ ಆಗಿದ್ದು. ಮಾಡರ್ನ್ ಸ್ಟ್ರೈಕ್ ಇದು. ನೋಡೋಣ ಏನಾಕೈತಿ, ಅವ್ರು ಅಗ್ರಿಮೆಂಟ್ ಕೊಡ್ತಾರಲ್ಲ. ಗ್ಯಾಸ್ ಈಗ ಎಲ್ಲ ಅಡ್ಡಾಡಿದ್ವಿ. ಅಡ್ಡಾಡಿ ಬಂದಂದ್ಮೇಲೆ ಜಸ್ಟ್ ನಾವೀಗ ಮನೆಗೆ ಬಂದೆ ವಾಪಸ್. ಯಾವಾಗ ಬಿಟ್ಟವ ನಾನು ಮನೆ? ಬೆಳಿಗ್ಗೆ ಒಂದು 8:30ಗೆ ಮನೆ ಬಿಟ್ಟವನ. ಮೊದಲು ಬಸ್ಲಿಂದ ಎಕ್ಸ್ಪ್ಲೋರ್ ಮಾಡ್ಬೇಕಂತಿದ್ದೆ. ಬಸ್ಲಿಂದ ಆದ್ರೆ ನನಗೆ 10 ಇಳಿ ಅಂತ ಹೇಳಿ ಅಲ್ಲೇ ಟೈಮ್ ವೇಸ್ಟ್ ಆಗಿತ್ತು. ಸೊ ನನ್ನ ಕಡೆ ಸ್ಕೂಟಿ ಇತ್ತು. ಸ್ಕೂಟಿ ತೊಗೊಂಡು ಹೋಗೋದು ಒಳ್ಳೆ ಆಪ್ಷನ್ ಅನ್ನಿಸ್ತು ಬೆಳಗ್ಗೆನ. ಸಡನ್ ಆಗಿ ಪ್ಲ್ಯಾನ್ ಆಗಿದ್ದೆ. ಆಮೇಲೆ ನನಗೇನು ಯಾವ ಥರ ಹೋಗಬೇಕು, ಎಲ್ಲಿ ಹೋಗಬೇಕು ಏನು ಗೊತ್ತಿಲ್ಲ. ಸೊ ಮ್ಯಾಪ್ ಇರೋದ್ರಿಂದ ನನಗೆ ಭಾಳ ಈಸಿ ಆಯಿತು.
ಮ್ಯಾಪ್ ಇರೋದ್ರಿಂದ ಎಲ್ಲ ಕಡೆ ಓಡಾಡೋಕೆ, ಆಮೇಲೆ ಭಾಳ ಟೈಮ್ ಸೇವಿಂಗ್ ಆಯ್ತು. ಭಾಳ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡಿದ್ವಿ. ಯಾಕಂದ್ರೆ ಬೆಂಗಳೂರು ಅಂತಂದ್ರೆ ನಮ್ಮ ಮೈಂಡ್ ಒಳಗಡೆ ಬೆಂಗಳೂರು ಅಂತಂದ್ರೆ ಹೆಂಗಿರ್ತೈತಿ, ಲೈಕ್ ಭಾಳ ಎಕ್ಸ್ಪೆನ್ಸಿವ್. ಆಮೇಲೆ ಬೆಂಗಳೂರು ಅಂತಂದ್ರೆ ನಮ್ಗೆ ಹೊರಗಡೆ ಹೆಜ್ಜೆ ಇಟ್ರೆ ನಾವು 2-3 ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕು ಅನ್ನೋವಂಥ ಮೈಂಡ್ ಸೆಟ್ ನಮ್ಗೆ. ಸೊ ಆ ಮೈಂಡ್ ಸೆಟ್ನ ರಿಯಾಲಿಟಿ ಅರ್ಥ ಮಾಡ್ಕೊಳಕ್ಕೆ ಹೋಗಿದ್ದೆ ಅವತ್ತು. ಸೊ ಹೌದು, ಬೆಂಗಳೂರೊಳಗಡೆ ಏರಿಯಾ ಮೇಲೆ ಡಿಪೆಂಡ್. ಏರಿಯಾ ಒಳಗೆ ಹೋದ್ವಿ ಅಂತಂದ್ರೆ ನಾವು ಎಕ್ಸ್ಪೆನ್ಸಿವ್ ಆಗಿ ಖರ್ಚು ಮಾಡ್ಬೇಕಾಕೈತಿ. ಆಮೇಲೆ ತಿನ್ನೋಕೆ ಊಟನೂ ಹಂಗೆ ಇರ್ತಾವೆ. ಅದೇ ಥರ ಕೆಲವೊಂದು ಏರಿಯಾಗಳೂ ಇದ್ದಾವೆ. ದೊಡ್ಡ ದೊಡ್ಡ ಏರಿಯಾ ಒಳಗಡೆ ಕೆಲವೊಂದು ಪ್ಲೇಸಸ್ಗಳಿದ್ದಾವೆ. ಸೊ ಅಲ್ಲೂ ನಾವು ಹೊಟ್ಟೆ ತುಂಬ ತಿನ್ಬೋದು ಕಡಿಮೆ ಊಟದೊಳಗೆ. ಸೊ ಇವತ್ತು ಹೋಗಿದ್ದು ನಾವು ಭಾಳ ಎಕ್ಸ್ಪೆನ್ಸಿವ್ ಆಗಿತ್ತು. ಇನ್ನು ನೆಕ್ಸ್ಟ್ ಕಡಿಮೆ ರೊಕ್ಕ ಒಳಗಡೆ ಏನು ಸಿಗ್ತಾವ ಅಂತೇಳಿ ಅದ್ರೊಳಗಡೆ ತಿಳ್ಕೊಳ್ಳೋಣ. ಸೊ ಇವಾಗ ನಾ ಬರ್ತಾ ಮುಂದೆ ಎಕ್ಸ್ಪ್ಲೋರ್ ಮಾಡ್ತೀನಿ ಬೆಂಗಳೂರು ಜಾಸ್ತಿ ಆಗಲಿಲ್ಲ ಅಂತಂದ್ರೂ ಒಬ್ಬನಿಗೆ ಎಷ್ಟಾಗುತ್ತೋ ಅಷ್ಟು ಓಡಾಡಿ ತಿಳ್ಕೊಳ್ತೀನಿ. ಕೆಲವೊಂದು ಮೂಲೆ ಒಳಗೂ ಯಾವ್ಯಾವ ಪ್ಲೇಸ್ ಹೆಂಗೆ ಇರ್ತಾವೆ. ಆಮೇಲೆ ನೆಕ್ಸ್ಟ್ ನೋಡೋಣ, MG ರೋಡ್ ಹೋಗ್ಬೇಕಂತಿದ್ದೀನಿ. MG ರೋಡ್ ಒಳಗೆ ಹೋಗಿ ಅಲ್ಲೇನೋ ಕೆಲವೊಂದು ಏನೋ ಚಲೋ ಇರ್ತದಂಥ ಪ್ಲೇಸ್, ಅಲ್ಲೆಲ್ಲ ಹೋಗಿ ಬರ್ತೀನಿ. ನಾವು ಅಡ್ಡಾಡಿಲ್ಲ ಇಲ್ಲೂ ಬೆಂಗಳೂರು, ಫಸ್ಟ್ ಟೈಮ್ ಅಡ್ಡಾಡತ್ತಿರೋದು. ಇಟ್ ಆಫ್ ಅಂತಂದ್ರೆ ಮ್ಯಾಪ್ ಹಾಕ್ಕೊಂಡು ಓಡೋದು ಬೆಂಗಳೂರು ಒಳಗಡೆ, ಸಿಟಿ ಒಳಗಡೆ ಹೋಗ್ತಿರುವಾಗ ಒಂದು ಮ್ಯಾಪ್ ಏನಾದರೂ ನಾವು ಬೇರೆ ರೂಟ್ ತೊಗೊಂಡ್ಬಿಟ್ವಿ ಅಂದ್ರೆ ಅದು ಮತ್ತೆ ಸುತ್ತಿ ಬಳಸಿ ಮತ್ತು ನಾವು ಎಲ್ಲಿದ್ದು ಅಲ್ಲೇ ತೊಗೊಂಡ್ಬಂದು ನಿಲ್ಲಿಸ್ತೈತಿ. ಈ ಸ್ವಲ್ಪ ಟೈಮ್ ವೇಸ್ಟ್ ಆತಲ್ಲ. 1 ಅವರ್ ಇದೇ ಥರನೂ ಎಲ್ಲ ಓವರಾಲ್ ಮಾಡಿದ್ರೆ 1 ಅವರ್ ಅದೇ ಥರ ವೇಸ್ಟ್ ಮಾಡಿ ಕಳ್ತೀವಿ ನಾವು. ಸೊ ಇನ್ನು ನೆಕ್ಸ್ಟ್ ಬರ್ತಾ ಈ ಬೆಂಗಳೂರು ರೋಡ್ಗಳು ನಮ್ಗೆ ಪರಿಚಯ ಆದಮೇಲೆ, ಸೊ ಇಲ್ಲಿಗೆ ಹೋಗ್ಬೇಕಂತೇಳಿ ಅವಾಗ ರೋಡ್ ಮ್ಯಾಪ್ ಮೈಂಡ್ ಒಳಗೆ ಹೊಡೆದಾಗ ಇಟ್ಸ್ ಈಸಿ ಟು ಟ್ರಾವೆಲ್. ಸೊ ನೆಕ್ಸ್ಟ್ ಬರ್ತಾ ತಿಳ್ಕೊಳ್ಳೋಣ ಬೆಂಗಳೂರು ಒಳಗಡೆ ಏನೇನು ಎಲ್ಲೆಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಆಪ್ಷನ್ಸ್ಗಳಿದಾವಂತ ಬೆಂಗಳೂರು ಒಳಗೆ. ಸೊ ಅದನ್ನೆಲ್ಲ ನೋಡೋಣ ಅಂತ. ನನಗೆ ಬೇಕಾಗಿರೋದು ಮೇಜರ್ ಇಂಪಾರ್ಟೆಂಟ್ ಆರ್ಟ್ ಫೀಲ್ಡ್ ಒಳಗಡೆ ಎಲ್ಲಾದರೂ ಚಲೋ ಇರೋ ಕ್ಲಬ್ಸ್, ಆಮೇಲೆ ಎಲ್ಲಿ ಪೀಪಲ್ಸ್ ಆ ಥರ ಕ್ರಿಯೇಟಿವ್ ಪೀಪಲ್ಸ್ಗಳು ಎಲ್ಲಿರ್ತಾರೆ ಆ ಥರದ ಪೀಪಲ್ಸ್ನ ಹುಡ್ಕೋದು ನಂಗೆ ಭಾಳ ಇಷ್ಟ. ಸೊ ಅವ್ರನ್ನೂ ಹುಡ್ಕೊಂಡು ಅವ್ರು ಸಿಗ್ತಾರೆ ಅಂದ್ಕೊಂಡೀನಿ. ಆರ್ಟ್ ಆಮೇಲೆ ಈ ಕ್ರಿಯೇಟಿವ್ ಫೀಲ್ಡ್ಸ್ಗಳು ಏನೇ ಇರ್ತಾರೆ ಆ ಥರದ ಪೀಪಲ್ಸ್ನ ಹುಡ್ಕೋದು ಭಾಳ ಇಷ್ಟ. ಸೊ ನೆಕ್ಸ್ಟ್ ಬರ್ತಾ ನನಗೂ ಸಜೆಸ್ಟ್ ಮಾಡಿರಿ. ಆಮೇಲೆ ನಿಮ್ಗೆ ಯಾವ ಪ್ಲೇಸ್ ಇಷ್ಟ ಆಯಿತು ನೀವು ಬೆಂಗಳೂರು ಒಳಗಡೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇದೇ ಥರ ನೆಕ್ಸ್ಟ್ ವೀಡಿಯೋಸ್ಗೋಸ್ಕರ ಕಾಯ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಮೇಲೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವೀಡಿಯೋಗೆ ಸಿಗೋಣ ಅಂತ. ಅಲ್ಲಿವರೆಗೂ ಟಾಟಾ, ಬಾಯ್.